ಬಲಿಯ ಮನೆಗೆ ವಾಮನ ಬಂದಂತೆ ಭಗೀರಥನ ಸಾಹಸಕ್ಕೆ ಶ್ರೀಗಂಗೆ ಬಂದಂತೆ ಗೋಪಿಕಾಂಗನೆಯರ ಮನೆಗೆ ಗೋಪಾಲ ಬಂದಂತೆ ನಿನ್ನ ನಾಮವು ಬಂದು ಎನ್ನ ನಾಲಿಗೆಯಲ್ಲಿ ನಿಂದು ಸದಾ ನಿನ್ನನ್ನು ಜಪಿಸುವಂತೆ ಮಾಡೋ ಶ್ರೀ ರುಕ್ಮಿಣಿ ಲೋಲ ಪರಮಾತ್ಮ ವಾಸುದೇವ ಪಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ರಂಗಯ್ಯ ಪಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ರಂಗಯ್ಯ ಪಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಗ ತೋರೋ ಬಾರೋ ನಿನ್ನ ಮುಗ ತೋರೋ ನಿನ್ನ ಸರಿಯಾರೋ ಜಗದ ರಕ್ಷಕನೇ ಪರಮಾತ್ಮ ನಿನ್ನ ಸರಿಯಾರೋ ಜಗದ ರಕ್ಷಕನೇ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಪರಮಾತ್ಮ ವಾಸುದೇವ ಅಂದುಗೆ ಪಾದದಲ್ಲಿ ಕಲಂದಿಗೆ ಕಿರುಗೆಜ್ಜೆ ಅಂದುಗೆ ಪಾದದಲ್ಲಿ ಕಲಂದಿಗೆ ಕಿರುಗೆಜ್ಜೆ ದಿಮಿ ದಿಮಿ ದಿಮ್ ದಿಮಿ ದಿಮಿರೆನುತ್ತಾ ಪರಮಾತ್ಮ ದಿಮಿ ದಿಮಿ ದಿಮ್ ದಿಮಿ ದಿಮಿರೆನುತ್ತಾ ಕೊಂದಲೂದುತ್ತಾ ಬಾರಯ್ಯ ಕೊಂದಲೂದುತ್ತಾ ಬಾರಯ್ಯ ಬಾರೋ
ವಾಸ ಉಡುಪಿಯಲ್ಲಿ ನೆಲೆಯಾದ ಕೇಶವನೇ ವಾಸ ಉಡುಪಿಯಲ್ಲಿ ನೆಲೆಯಾದ ಕೇಶವನೇ ದಾಸ ನಿನ್ನ ಪಾದ ದಾಸ ದಾಸ ನಿನ್ನ ಪಾದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸನ ಸಲಹಲು ಬಾರಯ್ಯ ಕೃಷ್ಣ ದಾಸನ ಸಲಹಲು ಬಾರಯ್ಯ ಕೃಷ್ಣ ಆರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣ ಕೃಷ್ಣ ಪರಮಾತ್ಮ ನಾನು ಮಾಡಿದ ಕರ್ಮವು ಇಂದಿಗೆ ವಿಶ್ಲೇಷವಾಗಿರುವುದು ಯಾವ ಮಹಿಮಾ ಪುರುಷನ ದರ್ಶನಕ್ಕಾಗಿ ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವವರು ಆ ಮಹಾಪುರುಷನ ದರ್ಶನವಾಗುವುದೇ ಪರಮಾತ್ಮ ಫಲಾದಿಗಳನ್ನು ಅರ್ಪಿಸಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಸಕಲ ಚರಾಚರ ಪ್ರಪಂಚಕ್ಕೆ ಅನ್ನದಾತನಾಗಿರುವೆ ಕ್ಷೀರದಿಂದಲೇ ಅಭಿಷೇಕ ಮಾಡಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಕ್ಷೀರವಾರಿದಿಯಲ್ಲಿಯೇ ಪವಳಿಸಿರುವೆ ದನಕನಕಗಳಿಂದ ನಿನ್ನ ಶೃಂಗಾರ ಮಾಡಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ದನಕದಿಪಳಾದ ಲಕ್ಷ್ಮಿಗೆ ಪತಿಯಾಗಿರುವೆ ನನ್ನಲ್ಲಿರುವುದು ಒಂದೇ ನಿನ್ನ ಮೇಲಿನ ನಿರ್ಮಲವಾದ ಅಪಾರವಾದ ಭಕ್ತಿ ಅದನ್ನೇ ಆಧಾರವಾಗಿಟ್ಟುಕೊಂಡು ನಿನ್ನ ದರ್ಶನವನ್ನು ಕಾಣುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಜೀವವನ್ನು ಧರಿಸಿರುವನು ಇದೋ ನಿನಗೆ ಅರ್ಪಿತವಾಗಲಿ ಪರಮಾತ್ಮ ಕೃಷ್ಣಾರ್ಪಣಮಸ್ತು 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 ಕೃಷ್ಣ ಮುಕುಂದ ಮಧುಸೂದನ ಮುರಾರಿ ಕೃಷ್ಣ ಮಧುಸೂದನ ಪರಮಾತ್ಮ ಹೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆಯಾಲಿಸಿ ಶೌರ್ಯ ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆಯಾಲಿಸಿ ಶೌರ್ಯ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ವಾಸುದೇವ ವರಗುಣಶೀಲ ವಸುದೇವ ಬಾಲ
ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರಯ್ಯ ಮೊರ ಹರೆ ಭಕ್ತನ ಮೊರೆಯಾಲಿಸೆ ಶೌರ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಏನಿ ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ಯಾವ ಮಹಿಮಾ ಪುರುಷನ ದರ್ಶನವಾಗುವುದು ಕಾಣೆನಲ್ಲ ಅಥವಾ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಬರುತ್ತಿರಬಹುದೇ ಹೌದು ಅದು ಪರಮಾತ್ಮ ವಾಸುದೇವ ಪರಮಾತ್ಮ ಅಲ್ಲೇ ಕೂತ್ಕೊಳ್ಳಿ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನನ್ನು ಆಲ್ವಾ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ ಕೋಟಿ ವಂದನವಯ್ಯ ಅಚ್ಯುತಾನಂದ ಮುಚುಕುಂದ ವರದ ಗೋವಿಂದ ನಮಸ್ತೆ 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 ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಗಡಲೊಳು ಲೀಲೆಯಿಂದಾಡುತ್ತ ಲೋಲಲೋಚನೆ ಮಂಡೆಯ
ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯನಂತ ಗುಣರೂಪನೆ ನಿನ್ನ, ಹರಿಯನಂತ ಗುಣರೂಪನೆ ನಿನ್ನ ಮನದೊಳಗೆ ಚರಣವನ್ನು ಭಜಿಸುವೆನು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಬೆಳಗಿದೆಯ ಮನ ಮಂದಿರಲಿ. ವಾಸುದೇವ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ಯಾ ದೇವ. ತಮ್ಮ ಪಾದಧೂಳಿಯಿಂದ ನನ್ನ ಕುಟೀರವು ಪವಿತ್ರವಾಯಿತು, ನನ್ನ ಜನ್ಮವು ಸಾರ್ಥಕವಾಯಿತು ಪರಮಾತ್ಮ. ಪರಮಾತ್ಮ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವುದು. ಪರಮಾತ್ಮ, ಈಗ ತಾನೇ ಇಟ್ಟಿದ್ದ ಗೋಮಾತೆಯ ಕ್ಷೀರವನ್ನು ತಮ್ಮ ನೈವೇದ್ಯಕ್ಕೆ ಅರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟನಲ್ಲ ಪರಮಾತ್ಮ. ತಪ್ಪಾಯ್ತು. ಗೋಮಾತೆ ಪರಮಾತ್ಮ, ಗೋಮಾತೆಯ ಕ್ಷೀರವಲ್ಲದೆ ನನ್ನಲ್ಲಿ ಮತ್ತೇನಿರುವುದು ಪರಮಾತ್ಮ. ಪರಮಾತ್ಮ, ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ? ಕೊಡವಿಯೋ ಭಕ್ತ ಶಿರೋಮಣಿ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಪರಮಾತ್ಮ? ಅದಂತಿರಲಿ ವಿದುರ, ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವ? ಏನು? ಗೋಮಾತೆಯ ಕ್ಷೀರವೇ ನನಗೆ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಅಮೃತ ಸಮಾನವಾದ ಅವಲಕ್ಕಿಯ ಸಾರವನ್ನು
ತಂದಿದ್ದ ವೇಳೆಯಲ್ಲಿ ಇನ್ನು ತಿಂದಿದ್ದು ನೆನಪಿನಲ್ಲಿ ಉಳಿದಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯೋ ಆಹಾ, ಈಗಲೂ ಮರೆಯುವಂತಿಲ್ಲ. ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಅತ್ಯುತ್ತಮವಾದುದು. ಎಲ್ಲಿ ಅದನ್ನೇ ಕೊಡುವಿದುರ? ಪರಮಾತ್ಮ, ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟೆನಲ್ಲ ಪರಮಾತ್ಮ. ವಿದುರ, ಪರಮಾತ್ಮ, ನನಗೆ ಅರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವಿರಲೇಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ನೋಡಿದೆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನು ಎಂತಹ ಸುಳ್ಳುಗಾರನಯ್ಯ? ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿಯ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ಪರಮಾತ್ಮ, ನೋಡಿದೆಯ ವಿದುರ, ನಾನು ಕುಡಿದು ಚೆಲ್ಲಿದ ಕ್ಷೀರವು ದುರ್ಯೋಧನನ ಅರಮನೆಯ ಮುಂದೆ ಸಾಗರಂತೆ ಹರಿಯುತ್ತಿರುವುದು. ಅಲ್ಲಿ ನೋಡು. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಶ್ರೀರಸೇನನಾದ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಸಾಗರ ಶಯನ, ಶಿರಸಾಗರ ಶಯನ, ಬಲಿಹರ ನಿನ್ನ ನಾಮ ವಿಜಯವು ಬಲುಹಮರ. ಪಾಮರನೊಳು ನೀ ಕರುಣೆಯ ತೋರೆ. ಪಾಮರನೊಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ. ತಾಮಸ ನೀಗಿದ ದಾಮೋದರ. ಪರಮಾತ್ಮ, ಕ್ಷೀರಸಾಗರ ಶೇನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ನಿನ್ನನ್ನು ಪಡೆದ ಆ ವಸುದೇವ ದೇವಕೇರೆ ಧನ್ಯರು. ಪರಮಾತ್ಮ, ತಾವು ದಯಮಾಡಿಸಿದ ಕಾರಣವನ್ನು ತಿಳಿಯಬಹುದೇ? ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವನು. ಇದರಲ್ಲಿ ನಿನ್ನ ಅಭಿಪ್ರಾಯವೇನು? ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ಪರಾಧೀನನೆಂಬ ಬಿರುದನ್ನು ಪರಿಪಾಲಿಸಿದೇ ದೇವ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕಾಪಾಡುವ ಭಾರವು ನಿನ್ನದು. ಪರಮಾತ್ಮ, ಬಿಡಲಾರೆ ಕೇಳುವಿದುರ ಧರ್ಮವ ಅದಗೆಡಿಸುವರನು ಸಾಧಬಡಿಯದೆ. ಬಿಡಲಾರೆ
ನಾನಿಂದು ನನ್ನ ಸೋದರತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಂತರ ದುರ್ಯೋಧನನ ಆಸ್ಥಾನಕ್ಕೆ ಬರುವನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ವೃತ್ತಾಂತವು ನಡೆಯುವುದು, ನೀನು ನೋಡುವೆಯಂತೆ. ಪರಮಾತ್ಮ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಹಿಡಿಯುವೆ ಮೋಹನ ರೂಪ ಜಗದ. ಪರಮಾತ್ಮ, ಹರಿತವರಿಲ್ಲ ಜಗದ ಜೀವನಗಳು, ಹರಿತವರಿಲ್ಲ ಜಗದ ಜೀವನಗಳು, ಪವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ, ಪವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವರೋಗ ವಂದ್ಯ ನೀ ಪರಿಪಾಲಿಸು. ಭವರೋಗ ವಂದ್ಯ ನೀ ಪರಿಪಾಲಿಸು. ಜಗದ ಜೀವನದ ತನುನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಹಿಡಿಯುವೆ ಮೋಹನ ರೂಪ ವಾ ಜಗದ.
ಜೀವನದಾತನು ಕೃಷ್ಣ. ಪರಮಾತ್ಮ, ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ. ಹಾಗೆ ಆಗಲಿ. ನೀನು ಬರಲೇ? ಸೌಬಲರಾಜ ಶಕುನಿ, ನಿನ್ನ 99 ಮಂದಿ ಸಹೋದರರನ್ನು ನಿನ್ನ ಜನ್ಮದಾತನನ್ನು ಕತ್ತಲೆ ಕಾರಾಗೃಹದಲ್ಲಿರಿಸಿ ಮೋಸದಿಂದ ನಾಶಪಡಿಸಿದ ದುರ್ಯೋಧನ ವಂಶವನ್ನು ನಾಶ ಮಾಡದೆ ಬಿಡುವುದಿಲ್ಲ ಎಂದು ಅಂದು ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಶೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅವಹೇಳನ ಮಾಡುತ್ತಿರುವ ಮರುಳುಗಳ ಸದ್ದು ಏನಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಲಾಗ್ನಿ ಜ್ವಾಲೆಯನ್ನು ಸಾಧನೆಗೈಯುತ್ತಿರುವ ಪ್ರಚಂಡ ಮಾರುತಗಳ ತಾಂಡವ. ಅಖಂಡ ವ್ರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಪ್ಪ. ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನಮ್ಮ ಶರೀರವೇ ದಹಿಸುತ್ತಿರುವುದು. ಜಲಾತುರ್ಣಿತ ದುರ್ಜಾತ ದುರ್ಯೋಧನನೇ ಕೇಳು. ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರವಾದ ಯುದ್ಧಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯೇ ನಡುಗುತ್ತಿದೆ. ನನ್ನ ಕೈ ಕಾಲುಗಳೆಲ್ಲ ಹಾಕೊಂಡಿರುತ್ತವೆ. ನನ್ನ ರಕ್ತ ಕುದಿಯುತ್ತಿದೆ. ದುರ್ಯೋಧನ ಆ ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ, ಮರೆಯುವಂತಿಲ್ಲ. ನಿರಪರಾಧಿಗಳು ನನ್ನ 99 ಮಂದಿ ಸಹೋದರರನ್ನು ಬಂಧನದಲ್ಲಿರಿಸಿ ದಿನಕ್ಕೆ ಒಂದು ಇಡಿ ಅನ್ನ, ಒಂದು ಒಡಲೆ ನೀರನ್ನು ಕೊಡುತ್ತಿದ್ದೆ. ಆದರೆ ನನ್ನ ಸಹೋದರರೆಲ್ಲರೂ ಸೇರಿ ಅದೆಲ್ಲವನ್ನು ನೆರೆಯಿಟ್ಟು ಅವರೆಲ್ಲರೂ ಉಪವಾಸ ಮಾಡಿ ತಿನ್ನಲು ಅನ್ನವಿಲ್ಲದೆ ಹಸಿವು ಎಂದು ಗೋಳಾಡಿ ಒಬ್ಬೊಬ್ಬರಾಗಿ ಆತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿ ಆತರಾದರು. ದುರ್ಯೋಧನ, ನೀನು ಮಾಡಿದ ಕೊಲೆಯು ನನ್ನ ಹೃದಯದಲ್ಲಿ ಉರಿಯನ್ನು ಎಬ್ಬಿಸಿ ಸುಡುತ್ತೆ. ನೀನು ನನ್ನ ವಂಶಕ್ಕೆ ಸಗಿದ ಅಪಮಾನ, ದಾರುಣ ದೃಶ್ಯ ಈಗಲೂ ನನ್ನ ಶ್ರುತಿ ಪಟಲದಿಂದ ಅಳಿಯದೆ ಉಳಿದು ನಿರಂತರ ಒಡಲಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ನನ್ನ ಈ ದೇಹವೇ ತೃಷವಾಗಿ ಯೋಧನ, ನನ್ನ ಈ ದೇಹವೇ ತೃಷವಾಗಿ, ನನ್ನ ಈ ದೇಹವನ್ನು ಅಣುವಾಗಿ ವಿಚಿತ್ರವಾಗಿ ತುಂಡರಿಸಿದರು ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ಸಾಡಿಗೆ ಸಾಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ಈ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವುದು ಒಂದೇ ಸಾಡಿನ ಜ್ವಾಲ.
ನೀನು ಮಾಡಿದ ಕೊಲೆಯನ್ನು ಒಮ್ಮೆ ನೆನಪಿಸಿಕೊಂಡರೆ ನನ್ನ ದೇಹವೇ ದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿಹುದು ದೇಹದ ಒಳಗೆ. ದಗ ದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿಹುದು ದೇಹದ ಒಳಗೆ. ಹರಡಿದ ಗಾವು ಎಲ್ಲೆಲ್ಲೋ ಉಳಿಯುವುದಂತೆ ಕುರುವಂಶಜರು. ಹರಡಿದ ಗಾವು ಎಲ್ಲೆಲ್ಲೋ ಉಳಿಯುವುದಂತೆ ಕುರುವಂಶಜರು. ದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿಹುದು ದೇಹದ ಒಳಗೆ. ದುರ್ಯೋಧನ ಸೋಲಿಸು ನಮ್ಮನ್ನು ಕುರುಪತಿ ತಂದ ಹಸ್ತನವತಿಯ ಸೆರೆಯೊಳಗಿಟ್ಟನು. ಗೌರವ ಸೋಲಿಸು ನಮ್ಮನ್ನು ಕುರುಪತಿ ತಂದ ಹಸ್ತನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೋವನ್ನು ನಾವು ಅಣ್ಣ ತಮ್ಮಂದಿರು ನೋವನ್ನು ನಾವು ನಮಗೊದಗಿದ್ದು ಶರಮನೆಗಳು ತಾವು. ಅಣ್ಣ ತಮ್ಮಂದಿರು ನೋವನ್ನು ನಾವು ನಮಗೊದಗಿದ್ದು ಶರಮನೆಗಳು ತಾವು. ದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿಹುದು ದೇಹದ ಒಳಗೆ. ನೂರ್ವರಲೊಬ್ಬನೆ ಉಳಿದಿಹ ನೀಗ ತೀರಿಸಲಂದರ ಸಾಲವ ಬೇಗ. ನೂರ್ವರಲೊಬ್ಬನೆ ಉಳಿದಿಹ ನೀಗ ತೀರಿಸಲಂದರ ಸಾಲವ ಬೇಗ. ಎಮ್ಮರವಾಯಿತು ಎನ್ನೆಯ ಸಾಡು ಸಾಡು ಸಾಡು. ಎಮ್ಮರವಾಯಿತು ಎನ್ನೆಯ ಸಾಡು ಸ್ಮಶಾನವನ್ನುವುದ ಕೌರವ ನಾಡು. ದುರ್ಯೋಧನ ಎಮ್ಮರವಾಯಿತು ಎನ್ನೆಯ ಸಾಡು ಸ್ಮಶಾನವನ್ನುವುದ ಕೌರವ ನಾಡು. ದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿಹುದು ದೇಹದ ಒಳಗೆ. ದಗ ದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿಹುದು ದೇಹದ ಒಳಗೆ. ದಗ 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 ಕೌರವೇಶ್ವರ ದುಷ್ಟ ದುರ್ವಿಧಿಯ ವಿಕಟ ಅಟ್ಟಹಾಸಗಳಿಂದ ನನ್ನನ್ನು ಬೆಟ್ಟು ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಗಾಂಧಾರ ವಂಶಕ್ಷಯಕ್ಕೆ ಕಾರಣನಾದ ಏ ಕೌರವ ಕೃಮಿಯೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಳಗೊಂಡು ಸಮಸ್ತ ಭೂಮಂಡಲವನ್ನೇ ಸ್ವಸಾಮರ್ಥ್ಯದಿಂದ ಜಯಿಸಿ ಏಕಚಕ್ರಾಧಿಪತ್ಯವೊಂದನ್ನು ಸ್ಥಾಪಿಸಿ ಈ ಶೋಭಲ ಮಹಾರಾಜನ ಏಕಚಕ್ರಾಧಿಪತ್ಯವೊಂದನ್ನು ಸ್ಥಾಪಿಸಿ ಏಕಚಕ್ರಾಧಿಪತ್ಯವೊಂದನ್ನು ಸ್ಥಾಪಿಸಿ ಸಮಸ್ತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಒಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಅದೆಲ್ಲವನ್ನಿಂದ ಮೋಸಕ್ಕೆ ಸಿಕ್ಕಿ ನುಚ್ಚು ನೂರಾಯಿತು. ನುಚ್ಚು ನೂರಾಯಿತು. ನನ್ನ ಏಕಚಕ್ರಾಧಿಪತ್ಯದ ಕನಸು ಗಾಳಿ ಗೋಪುರವಾಯಿತು. ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ನಾನು ನಿನ್ನೊಡನೆಯೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ಮೋಸಗಾರನು
ಅದರಲ್ಲಿಯೂ ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾಡ್ನುಡಿಯಂತೆ ನಾನು ನಿನ್ನೊಡನೆ ಸೇರಿ ಅಡಿಗಡಿಗೂ ನಿನ್ನ ನಡ್ಡ ದಾರಿಗೆ ಎಳೆಯುತ್ತಲೇ ಬಂದೆನು. ಆದರೂ ಅಧಿಕಾರದ ಮದುವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆಯ ಮೂಡ. ನಾನು ನೋಡುವೆನು ಎಷ್ಟು ದಿನವಾಗಿ ನಿನ್ನ ಅಧಿಕಾರ. ನಿನ್ನ ತಂದೆ ಹುಟ್ಟು ಕುರುಡ, ತಾಯಿ ಕುರುಡಿ, ಆದರೂ ಅಧಿಕಾರದ ಮದದಿಂದ ನಮ್ಮನ್ನು ಮೆಟ್ಟಿ ಮೆರೆಯುತ್ತಿರುವೆಯ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ನಿಮ್ಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಗೌರವ ಇತಿಹಾಸ ತುಂಬಿಹದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚಲಿದೆ ನನ್ನ ಮನದಲ್ಲಿ. ಇತಿಹಾಸ ತುಂಬಿಹದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚಲಿದೆ ನನ್ನ ಮನದಲ್ಲಿ. ದರೆಯಾಳ ಆಗಲಿದೆ ನಿನ್ನ ಮನದಲ್ಲಿ. ದರೆಯಾಳ ಆಗಲಿದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯಲ್ಲಿದೆ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ. ಇದು ನನ್ನದೇ ತಪ್ಪ, ಇಲ್ಲ ನನ್ನದೇ ತಪ್ಪ. ಇದು ನನ್ನದೇ ತಪ್ಪ, ಇಲ್ಲ ನನ್ನದೇ ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಓ ಬ್ರಹ್ಮನ ತಪ್ಪೇ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಗೌರವ ಶೂರದನ್ನು ಹಿಡಿದು ನಿಲ್ಲ ವೀರ ಪಾರ್ಥನು. ಅನ್ಯಾಯವಾಗಿ ಪ್ರಾಣ ಬಿಡೋ ಸುತ್ತ ಕರ್ಣ ಪಾಪ ಕರ್ಣ. ಶೂರದನ್ನು ಹಿಡಿದು ನಿಲ್ಲ ವೀರ ಪಾರ್ಥ. ಅನ್ಯಾಯವಾಗಿ ಪ್ರಾಣ ಬಿಡೋ ಸುತ್ತ ಕರ್ಣ. ಸುಡಿದೆದ್ದು ನಿಲ್ಲುವನು ಭೀಮಸೇನನು. ಸುಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನನ್ನ ತೊಡೆಯ ಕುಟ್ಟಿಕೊಳ್ಳುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ಇದು ನನ್ನದೇ ತಪ್ಪ, ಇಲ್ಲ ನನ್ನದೇ ತಪ್ಪ. ಇದು ನನ್ನದೇ ತಪ್ಪ, ಇಲ್ಲ ನನ್ನದೇ ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಓ ಬ್ರಹ್ಮನ ತಪ್ಪೇ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನಾನು ನೋಡುವೆ. ದುರ್ಯೋಧನ ಮುಂದೆ ನೋಡು. ಹಸ್ತಿನಾವತಿಯ ನಿನ್ನ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುತ್ತೇನೆ.
ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನ 99 ಮಂದಿ ಸಹೋದರರನ್ನು ನಿನ್ನನ್ನು ಈ ಹಣಭೂಮಿಗೆ ಬಲಿ ಕೊಡುವ ತನಕ ಮಾತ್ಸರ್ಯದ ಮಹಾನಿಪುಣ ತಾಂತ್ರಿಕರ ಜಾಣ ಈ ಸೌಬಲರಾಜ ಶಕುನಿಯ ಮನಸ್ಸಿಗೆ ಎಲ್ಲಿ ಅದು ಶಾಂತಿ, ಎಲ್ಲಿ ಅದು ಮನಃಶಾಂತಿ, ಎಲ್ಲಿ ವಿಶ್ರಾಂತಿ? ಪಾಪಿ ಕೌರವ ಅಣ್ಣ ನರಕದಲ್ಲಿ ನಿಮಗೆ ನಿರಾಂಜನವನ್ನು ಮಾಡಿಸು. ಕೌರವೇಶ್ವರ ನರಕದ ಭಯಂಕರ ಚಿತ್ರಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲದಂತೆ ಮಾಡಿ ನೀ ನೇರವಾಗಿ ನರಕದ ಮಾರ್ಗವನ್ನೇಡಿ ಯಾರಿಗೆ ಮಾವ ನರಕದ ಮಾರ್ಗ? ಮತ್ಯಾರಿಗೆ? ನಿನಗೆ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏಕಯ್ಯ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಿರುವೆ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಯೋಚಿಸಿ ನೋಡು. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಈ ದಿನ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನೇ ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವ ಸಮಸ್ತ ಸೈನ್ಯವನ್ನೇ ಅಳಿಸಬಲ್ಲವನು. ಆದರೆ ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ಆದರೆ ಜ್ಞಾತಿ ಹಿಂಸೆ ಸ್ವಯುತಗಳ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ತಿಳಿಸಿ ಹೇಳಿದನು. ಆದರೆ ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿ ಬಿಟ್ಟೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ, ಬಿಡು ಸುಯೋಧನ. ಅಗ್ರಜ ಆಧರಿಸುವವರ ಮೊದವಾದ ಕರಿತೆ ಆಧರಿಸುವವರ ಮೊದವಾದ ಕರಿತೆ ಆಧರಿಸುವವರ ಮೊದವಾದ ಕರಿತೆ ಆಧರಿಸುವವರ ಮೊದವಾದ ಕರಿತೆ ಸಾಧುವೇ ಸದಾರಿ ಬಿದುರನ ಬಳಿಗೋದ ಮರೆಯಬಲ್ಲೆಯ ನುಡಿ ಅಗ್ರಜ ಅಗ್ರಜ ಕಷ್ಟಪಾದಿಸುತ್ತರ ಮೃಗಗಳ ಕೊಂದ ಗಜ ಕಷ್ಟಪಾದಿಸುತ್ತರ ಮೃಗಗಳಂತೆ ಕೊಂದ ಕಷ್ಟಪಾದಿಸುತ್ತರ ಮೃಗಗಳಂತೆ ಕೊಂದ ಗಜ ಕಷ್ಟಪಾದಿಸುತ್ತರ ಮೃಗಗಳಂತೆ ಕೊಂದ ವರಹವೇಷಧಾರಿ ಚೋರ ವಿಷ್ಣು ಅವನು ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲೆಯ ಈ ನುಡಿ ಅಗ್ರಜ ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಅಲ್ಲದೆ ಮಗಳಿನ ಪ್ರಾತಃ ಕಾಲದ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನೇ ಸಹೋದರ. ನಡೆ ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ
ಆ ದರ್ಪಿತ ಗೋಪಾಲಕನು ಎಂದಿಗೂ ನಮ್ಮ ಸತ್ಕಾರವನ್ನು ನಿಲ್ಲಿಸುವುದಿಲ್ಲ. ಆತನಾಗಲೇ ರಾಜ ಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕ ಜೋಪಡಿಯನ್ನು ಆಶಿಸುವನು. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪದಿಯು ಭಕ್ತರ ಪರಾಧೀನ. ವಿದುರನಂತಹ ಭಕ್ತರು ಮತ್ತಾರಿರುವರೇಳು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವುದು. ನೀನೇನು ಚಿಂತಿಸಬೇಡ. ನಡೆ ಸಹೋದರ. ಅಗ್ರಜ! ಸಹೋದರ ಮಾವ! ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲದ ಮೂಲವು ತಿಳಿಯುವುದು ಅಸದಡವೇ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲದ ಮೂಲವು ತಿಳಿಯುವುದು ಅಸದಡವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದು ನಮಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದು ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಆ ಗೊಲ್ಲನ ಮರ್ಮವ ಅರಿಯದ ಈ ಪರಿ ದುಡುಕುವುದೇ. ನಲ್ಲೆಯರ ಆ ಗೊಲ್ಲನ ಮರ್ಮವ ಅರಿಯದ ಈ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ! ಆ ತಂತ್ರಿ ಕೃಷ್ಣನ ಸವಿನುಡಿಗೆ ಸಮ್ಮತಿಸಿ ನಾಳಿನ ಸಭೆಯಲ್ಲಿ ನೀನೇನಾದರೂ ಸಮ್ಮತಿಸಿ ಯಾದಲ್ಲಿ ಸಮ್ಮತಿಸಿಯಾದರೆ ನಮ್ಮಗಳ ಸರ್ವನಾಶಕ್ಕೆ ನೀವೇ ಕಾರಣವಾಗುವೇಂಡ. ಹೌದು ಅಗ್ರಜ, ಗುರುಕುಲ ವಿನಾಶಕ್ಕೆ ನೀವೇ ಕಾರಣ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಒಪ್ಪದು ಒಪ್ಪದು, ನನಗೊಪ್ಪದು. ಸಹೋದರ ಸಹೋದರ ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು ಅಲ್ಲವೇ? ನೋಡಿದ್ಯಾ? ನೋಡಿದ್ದೇವೆ. ನೋಡಿದ್ಯಾ? ಮೋದ ಗಜಗಳೆಷ್ಟೇ ಇದ್ದರೂ ಈ ಸಿಂಹಗಳಿಗೆ ಸರಿಸಾಟಿಯಾಗಬಲ್ಲವೇ? ಸಾಧ್ಯವೇ? ಅದು ಆಗಿರಲಿ ಮಾವ. ಈಗ ಕೃಷ್ಣನ ಸನ್ಮಾನಕ್ಕೆ ಒಪ್ಪುವುದೇ ಅಥವಾ ನಿರಾಕರಿಸುವುದೇ? ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ, ಮತ್ತೆ ಹಾಗಿದ್ದರೆ ಸಾರ್ವಭೌಮನಾದ ನಿನ್ನ ಈ ವೈಭವನ್ನೆಲ್ಲ ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರನ ಮುರುಕಲು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ನಿಜ ಮಾವ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯ ಎಂಬ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನೆಲ್ಲ ನೀ ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನಲ್ಲಿ ನನಗೆ ದ್ವೇಷ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನಯ್ಯ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವಂತ ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಹೌದು ಮಾವ. ಅವರನ್ನು ಕಾರಣವಿಲ್ಲದೆ ಸಂಹರಿಸಿದ. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಆ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡ. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ? ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಿನಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೇನು? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳಸರ್ಪದ ವಿಷದ ಹಲ್ಲನ್ನು ಬಿತ್ತ ಬಳಿಕ ಅದರೊಡನೆ ಸುಲಭವಾಗಿ ಸರಸವಾಡಬಹುದಲ್ಲವೇ? ನಿಜ ನಿಜ ಶಕುನಿ.
ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಅಕ್ಷೋಹಿಣಿ ಸೈನ್ಯದ ಅವಶ್ಯಕತೆ ನಿನಗೆ ಹೆಚ್ಚಾಗಿತ್ತು. ಹೌದು ಮಾವ. ದುರ್ಯೋಧನ, ಮಾವ, ಯದುಪತಿಯನ್ನು ಯಾದವ ಕುಲ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗ ನಿನಗೆ ಒದಗಿದೆ. ಒಂದು ವೇಳೆ ಕೃಷ್ಣನೇನಾದರೂ ತನ್ನ ಸೈನ್ಯ ಸಮೇತನಾಗಿ ಬಂದು ನಿನ್ನ ಪಕ್ಷ ವಹಿಸಿದ್ದರೆ ನನಗೆ ನೀನು ಬೇಡ, ನಿನ್ನ ಈ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನ ಈ ಧರ್ಮ ಸಂಕಟದಿಂದ ಉದ್ಧಾರ ಮಾಡಿದನಲ್ಲಯ್ಯ. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದೇಶದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ ಪುಣ್ಯ ದಯ ದಾಕ್ಷಿಣ್ಯ, ಪಾಪ ಪುಣ್ಯ ದಯ ದಾಕ್ಷಿಣ್ಯ ಎಲ್ಲವನ್ನು ಎಲ್ಲಿಂದ ಕಲಿತೆ ದುರ್ಯೋಧನ? ಏಕೆ ಮಾವ? ಪಾಂಡವರನ್ನು ಆ ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಏಕೆ ಶಕುನಿ? ಅವರೆಲ್ಲರೂ ಆ ಕಪಟಿ ಕೃಷ್ಣನ ಆಜ್ಞಾಧಾರಕರು. ಆಜ್ಞಾಧಾರಕರೇ ಸರಿ. ನೀನೇನಾದರೂ ಕೃಷ್ಣನ ಮಾತಿಗೆ ಮರುಳಾಗಿ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲಿ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಹೌದು ಶಕುನಿ. ಅವರದನ್ನು ಪುನಃ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾತನಾಂಜಲಿರುವುದು ಸಾರ್ವಭೌಮನಾದ ನಿನಗೆ ಉಚಿತವಲ್ಲ ದುರ್ಯೋಧನ. ಪಾಂಡವರಿಗೆ ರಾಜ್ಯದ ಮೇಲೆ ಹಂಬಲವಿದ್ದರೆ ರಣಕ್ಷೇತ್ರದಲ್ಲಿ ನಿನ್ನೊಡನೆ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಭಿಕ್ಷಿಕರಂತೆ ಮೇಲಿಂದ ಮೇಲೆ ಈ ದೈನ್ಯವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡುವವನು ಅಲ್ಲ ಈ ಚಲದಂಕಮಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಬಾರಿಗೂ ಸಂಧಿಯ ಪ್ರತಿಷ್ಠೆಯನ್ನೇ ತೋರ್ತಿರುವ ಆ ಕಳ್ಳ ಪಿಳ್ಳಂಗೋವಿ ಕೃಷ್ಣನಿಗೊಂದು ಪ್ರಾಯಶ್ಚಿತವಾಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ ಇದೆ. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು ದುರ್ಯೋಧನ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ಎಲ್ಲವೋ ದ್ವಿತೀಯ ಪಾಂಡವ ಮುಂಬರುವ ಬೇಗರ ಸಂಗ್ರಾಮದಲ್ಲಿ ನಿನ್ನ ಒಡಲನ್ನು ಸೇರಲು ಈ ನನ್ನ ಹುಟ್ಟಿನ ಖಡ್ಗವು ಹೇಗೆ ಕುಣಿಯುತ್ತಿರುವುದು. ಮಾವ, ದುರ್ಯೋಧನ, ಅಖಂಡರ ಸಾಮ್ರಾಜ್ಯ ನನ್ನ ಸುತ್ತಾಗಿ ಸಾಮ್ರಾಜ್ಯ ಹಸ್ತಿನಾವತಿ ರತ್ನ ಸಿಂಹಾಸನ ದುರ್ಯೋಧನ ಸದಾ ನನ್ನ ಆಶ್ರಯದಲ್ಲಿರಬೇಕು. ನವರತ್ನ ಖಚಿತವಾದ ಮಣಿಮಕುಟ ಮಾವ, ದುರ್ಯೋಧನ, ಈ ಚಕ್ರೇಶ್ವರನ ಶಿರದ ಮೇಲೆ ರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಆ ಪಾಂಡವರನ್ನ ಕ್ಷಣದಲ್ಲಿ ಪಾಂಡವನ ಎಲ್ಲಿ ಹೋದರೆ ನಿಮ್ಮ ಉಳಿದನು ಚಕ್ರವರ್ತಿಯಾದ ಎನ್ನ ಗಿಣಗಿನ ಅದನ್ಮತ್ತ ದುರುಳ ದುಂಟನೆ ಹೇಗೆ ಕ್ಷಣದಲ್ಲಿ ಪಾಂಡವನ ಕುಡಿಯುತ್ತ ಈ ಬಿಡಿದು ರಣಕ್ಕೆ ನುಗ್ಗುತ್ತ ಆತನ ಎದೆಯನ್ನು ಬೆಟ್ಟಿ ಭೀಮನೊಡಲ ಬಿಗಿದು ಬೀಳುತ್ತ ಅವನ ಕರಳ ಬಗೆದು ರಕ್ತ ಕುಡಿಯುತ್ತ ಈ ಬಿಡಿದು ರಣಕ್ಕೆ ನುಗ್ಗುತ್ತ ಆತನ ಎದೆಯನ್ನು ಬೆಟ್ಟಿ ಬಲದಿ ನಮ್ಮೆರಗು ತಲದಿ ನಮ್ಮೆರಗು ವೈರಿ ಬಲ ಮುರಿದು
ಕಗ್ಗಲ್ಲಿನಂತೆ ಅಚಲ. ನಡೆ ನಡೆ ಮಾವೋಣ. ಗೌರವೇಶ್ವರನ ಛಲ ಕಗ್ಗಲ್ಲಿನಂತೆ ಅಚಲ. ಗೌರವೇಶ್ವರನ ಛಲ ಕಗ್ಗಲ್ಲಿನಂತೆ ಅಚಲ. ಅಲ್ಲ ಅಲ್ಲ, ಗೌರವೇಶ್ವರನ ಛಲ ಈ ಶಕುನಿಯ ಕುತಂತ್ರ ಜಾಲಕ್ಕೆ ಬೆಂಬಲ. ನಡೆ ನಡೆ ಕುರುಕುಲದ ರಣಕಲಿ, ನೀನಾಗುವ ರಣರಂಗಕ್ಕೆ ನರಬಲಿ. ಎಂದಿಗೆ ನಿನ್ನಪ್ಪನ ಮನೆಗೆ ನನ್ನ ಎಡಗಾಲಿಟ್ಟನೋ ಅಂದೇ ನಿನ್ನ ಪಾಲಿಗೆ ಶನಿ ವಾಕರಿಸಿದನೆಂದು ತಿಳಿ. ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದಿರುವೆಯೇನೋ ಮೂಡ. ಶಕುನಿ ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ತಿಳಿದಿದೆಯೇನೋ ಮರುಳೆ? ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುಕುಲ ವಂಶವನ್ನೇ, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವುದೇ ಶಕುನಿಯ ಮೂರಕ್ಷರದ ಉದ್ದೇಶ. ಈ ಶಕುನಿಯಿಂದ ನಿನ್ನ ಕುರುಕುಲ ವಂಶ ನಿರ್ನಾಮ. ಪಾಪಿ ಕೌರವ, ಎಂದಿಗೆ ಈ ನಿನ್ನ ಕುರುಕುಲ ವಂಶವನ್ನೇ ನಾಶ ಮಾಡಿ ಅದೆಂದಿಗೆ ಆ ನಿನ್ನ ಹೆಂಡತಿಯಾದ ಭಾನುಮತಿ ಮಂಡೆಗೆದರೆ ಮುಂಡೆಯಾಗಿ ನಿನ್ನ ಶವದ ಮೇಲೆ ಬಿದ್ದು ಒದ್ದಾಡುವಳ ಅಂದೇ ಅಂದೇ ಈ ಶಕುನಿಯ ಮನಸ್ಸಿಗೆ ಆನಂದ ಆನಂದ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ದುರ್ಯೋಧನ ವಂಶವೇ